ಇಂಟರ್ನೆಟ್ನಲ್ಲಿ ಆಗಾಗ ಕೆಲವು ಬೆಚ್ಚಿ ಬೀಳಿಸುವ ದೃಶ್ಯಗಳು ಕಾಣಿಸ್ತಲೇ ಇರುತ್ತೆ. ಇವು ಕುತೂಹಲ ಮತ್ತು ಭಯದ ಅಲೆಯನ್ನೇ ಸೃಷ್ಟಿಸುತ್ತೆ. ಇಂತಹ ವಿಚಿತ್ರ ವಿಡಿಯೋಗಳು ತೀವ್ರ ಊಹಾಪೋಹಗಳಿಗೆ ಕಾರಣವಾದರೂ ಅಂತಿಮವಾಗಿ ಸುಳ್ಳು ಅಥವಾ ನಾಟಕ ಎಂದು ತಳ್ಳಿ ಹಾಕಲ್ಪಡುತ್ತೆ. ಆದರೆ ಕೆಲವೊಮ್ಮೆ ಅತಿ ವಿರಳವಾದ ಕೆಲವು ವಿಡಿಯೋಗಳು ಹೊರಬರುತ್ತೆ. ಅವು ಎಷ್ಟು ಭಯಾನಕ ಮತ್ತು ವಿವರಿಸಲಾಗದಂತೆ ಇರುತ್ತವೆ ಎಂದರೆ ಯಾವುದೇ ತರ್ಕದ ವಿವರಣೆಗೆ ನಿಲುಕದೆ ನಮ್ಮಲ್ಲಿ ನಡುಕ ಹುಟ್ಟಿಸುವ ಪ್ರಶ್ನೆಗಳನ್ನ ಹಾಗೂ ನಮ್ಮ ಗ್ರಹಿಕೆಗೆ ಮೀರಿದ ಯಾವುದೋ ಕರಾಳ ಶಕ್ತಿ ಇದೆ ಎಂಬ ಭಾವನೆಯನ್ನ ನಮ್ಮಲ್ಲಿ ಉಳಿಸಿ ಹೋಗುತ್ತೆ. ಇಲ್ಲಿದೆ ವಿವರಿಸಲಾಗದ 10 ನಿಗೂಢ ವಿಡಿಯೋಗಳ ವಿವರ. ನಂಬರ್ 1, ಆಕಾಶದಲ್ಲಿ ನಿಗೂಢ ಸುರುಳಿ. 2009ರ ಒಂದು ಸಂಜೆ ಸ್ವೀಡನ್ ಮತ್ತು ನಾರ್ವೆಯ ಜನರು ತಮ್ಮ ಮನೆಗಳು ಹಾಗೂ ವಾಹನಗಳಿಂದ ರಾತ್ರಿ ಆಕಾಶದಲ್ಲಿ ನಡೆಯುತ್ತಿದ್ದ ಒಂದು ವಿಚಿತ್ರ ದೃಶ್ಯವನ್ನ ಕಂಡರು. ಆಕಾಶದಲ್ಲಿ ತಿರುಗುತ್ತಿದ್ದ ಬಿಳಿ ಬಣ್ಣದ ನಿಗೂಢ ಸುರುಳಿ ಆಕಾರದಿಂದ ಬೂದಿ ಬಿಳಿ ಬಣ್ಣದ ಉದ್ದನೆಯ ಬೆಳಕಿನ ಕಿರಣವೊಂದು ಕೆಳಮುಖವಾಗಿ ಹೊರಹೊಮ್ಮುತ್ತಿರುವುದನ್ನ ಜನರು ತಮ್ಮ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ರು. ಕೆಲ ಕ್ಷಣಗಳ ನಂತರ ಆ ಸುರುಳಿಯು ಹಿಗ್ಗುವ ಕಪ್ಪು ವೃತ್ತವಾಗಿ ಬದಲಾಗಿ ಮತ್ತೊಂದು ಆಯಾಮಕ್ಕೆ ತೆರೆದುಕೊಳ್ಳುವ ದ್ವಾರದಂತೆ ಕಂಡಿತು. ಇದು ವಾರ್ಮ್ ಹೋಲ್ ನಂತಹ ಮತ್ತೊಂದು ಜಗತ್ತಿನ ಹೆಬ್ಬಾಗಿಲು ಎಂದು ಹಲವರು ಊಹಿಸಿದರು. ಕಾಕತಾಳೀಯವೆಂಬಂತೆ ಈ ವಿಡಿಯೋ ಸೆರೆಯಾದ ಸ್ಥಳವು ಐಸ್ಕ್ಯಾಡ್ ರಮ್ಫೋರ್ಡ್ಮೋ ಕೇಂದ್ರದಲ್ಲಿದ್ದ ನಾರ್ವೆಯ ಅತ್ಯಂತ ರಹಸ್ಯ ಹೈಟೆಕ್ ಹಾರ್ಪ್ ಆಂಟೆನಾ ಫಾರ್ಮ್ ಬಳಿ ಇತ್ತು. ಇಲ್ಲಿ ಸೆರೆನ್ ಜೊತೆಗೂಡಿ ಸಮಾನಾಂತರ ಆಯಾಮಗಳ ಕುರಿತು ಪ್ರಯೋಗಗಳನ್ನ ನಡೆಸಲಾಗುತ್ತಿದೆ ಎಂಬ ವದಂತಿಗಳಿವೆ. ಆದ್ರೆ ಇಂದಿಗೂ ಇದಕ್ಕೆ ಯಾವುದೇ ವೈಜ್ಞಾನಿಕ ವಿವರಣೆ ಸಿಕ್ಕಿಲ್ಲ. ನಂಬರ್ 2, ತೇಲುತ್ತಿದ್ದ ಬಾಲಕಿ. ರಷ್ಯಾ 2009 ಮಾರ್ಚ್ 2, 2009ರಂದು ಜಾವೆನ್ 2000 ಎಂಬ ರಷ್ಯಾದ ಯೂಸರ್ ನೇಮ್ ಅಲ್ಲಿದ್ದ ಒಬ್ಬ ವ್ಯಕ್ತಿ ತನ್ನ ನಾಯಿಯೊಂದಿಗೆ ಕಾಡಿನಲ್ಲಿ ವಾಕಿಂಗ್ಗೆ ಹೋಗಿದ್ದಾಗ ಅವರು ಸೆರೆ ಹಿಡಿದ ಅಚ್ಚರಿ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರು. ಅವರು ನಾಯಿಯನ್ನ ಚಿತ್ರೀಕರಿಸ್ತಾ ಇದ್ದಾಗ ಅದು ಕ್ಯಾಮ್ರಾ ಹಿಂದಿನ ಯಾವುದೋ ವಸ್ತುವನ್ನ ಗಮನಿಸಿ ದಿಢೀರನೆ ಅತ್ತ ಓಡಲಾರಂಭಿಸಿತು. ಆ ವ್ಯಕ್ತಿ ನಾಯಿಯನ್ನ ಹಿಂಬಾಲಿಸಿ ಆ ದಿಕ್ಕಿನಲ್ಲಿ ಹೋದಾಗ ಕಂಡ ದೃಶ್ಯ ಆತನನ್ನ ಬೆಚ್ಚಿ ಬೀಳ್ಸುವಂತಿತ್ತು. ಒಬ್ಬ ಬಾಲಕಿ ಮೈಮರೆತ ಸ್ಥಿತಿಯಲ್ಲಿ ಗಾಳಿಯಲ್ಲಿ ತೇಲುತ್ತಿದ್ದಳು. ಅವಳಿಗಿಂತ ಸ್ವಲ್ಪ ದೊಡ್ಡವನಾದ ಹುಡುಗನೊಬ್ಬ ಅದನ್ನ ನೋಡ್ತಾ ಇದ್ದ. ನಾಯಿ ಬೊಗಳಿದ ತಕ್ಷಣ ಆ ಮಕ್ಕಳು ರಷ್ಯಾದ ವ್ಯಕ್ತಿಯನ್ನ ನೋಡಿ ಗಾಬರಿಯಾದ್ರು ಮತ್ತು ಬಾಲಕಿ ತಕ್ಷಣ ಕೆಳಗೆ ಬಿದ್ದಳು. ನಂತರ ಇಬ್ಬರು ಕಾಡಿನೊಳಗೆ ಓಡಿ ಹೋದ್ರು. ಮನುಷ್ಯರಲ್ಲಿ ನಿಜವಾದ ಅಮಾನುಷ ಶಕ್ತಿಗಳು ಇರಬಹುದು ಎಂಬುದಕ್ಕೆ ಇದು ಪುರಾವೆ ಎಂದು ಕೆಲವರು ಭಾವಿಸ್ತಾರೆ. ಆದ್ರೆ ವಿಡಿಯೋವನ್ನ ಪರಿಶೀಲಿಸಿದ ತಜ್ಞರಿಗೂ ಇಂದಿಗೂ ಇದು ಹೇಗೆ ಸಾಧ್ಯವಾಯಿತು ಎಂದು ವಿವರಿಸಲು ಸಾಧ್ಯವಾಗ್ತಿಲ್ಲ. ನಂಬರ್ 3, ಡೆಲ್ರೇ ಮಾಟಗಾತಿಯ ಮನೆ. ಡೆಟ್ರಾಯಿಟ್ 2014 1983ರಿಂದ ಪೊಲೀಸ್ ಇಲಾಖೆಯಲ್ಲಿದ್ದ ಟೆಡ್ ಎಂಬ ವ್ಯಕ್ತಿ 2014ರಲ್ಲಿ ಈ ನಿಗೂಢ ವಿಡಿಯೋವನ್ನ ಹಂಚಿಕೊಂಡರು. ಡೆಟ್ರಾಯಿಟ್ ನ ಡೆಲ್ರೇಯಲ್ಲಿ ನಡೆದ ಕೌಟುಂಬಿಕ ಗಲಭೆಯ ದೂರಿಗೆ ಸ್ಪಂದಿಸಿದ ನಂತರ ಈ ಘಟನೆ ನಡೆಯಿತು. ಟೆಡ್ ಹಿಂತಿರುಗುತ್ತಿದ್ದಾಗ ಪಕ್ಕದಲ್ಲಿದ್ದ ಸುಟ್ಟು ಹೋದ ಮತ್ತು ಪಾಳು ಬಿದ್ದ ಮನೆಯಿಂದ ವಿಚಿತ್ರ ಶಬ್ದಗಳು ಕೇಳಿ ಬಂದವು. ಅವರು ತನಿಖೆ ಮಾಡಲು ಹೋದ್ರು. ಮನೆಯ ಸುಟ್ಟ ಬಾಗಿಲಿನ ಬಳಿ ಯಾರಾದ್ರೂ ಒಳಗೆ ಇದ್ದಾರಾ ಅಂತ ಕೂಗಿ ಕೇಳುತ್ತಾ ಕ್ಯಾಮ್ರಾವನ್ನ 2ನೇ ಮಹಡಿಯ ಕಿಟಕಿಯತ್ತ ತಿರುಗಿಸಿದಾಗ ಒಂದು ಭಯಾನಕ ರಾಕ್ಷಸಿ ಮುಖ ಕ್ಷಣಾರ್ಧದಲ್ಲಿ ಕಾಣಿಸಿಕೊಂಡು ಕತ್ತಲಲ್ಲಿ ಮಾಯವಾಯಿತು. ನಂತರ ತಿಳಿದು ಬಂದ ವಿಷಯವೇನೆಂದ್ರೆ ಆ ಮನೆ ಡೆಲ್ಟ್ರೇ ಮಾಟಗಾತಿ ಎಂದೇ ಕುಖ್ಯಾತಳಾಗಿದ್ದ ರೋಸ್ ವೆರೆಟ್ ಎಂಬ ಮಹಿಳೆಗೆ ಸೇರಿತ್ತು. 1930ರ ದಶಕದಲ್ಲಿ ಆಕೆ 12 ಪುರುಷರನ್ನ ಕೊಂದಿದ್ದಳು ಎಂದು ಶಂಕಿಸಲಾಗಿತ್ತು. ಆದ್ರೆ ಆಕೆಯ ಶಾಪಕ್ಕೆ ಹೆದರಿ ಯಾರು ಕೂಡ ಸಾಕ್ಷಿ ಹೇಳಿರ್ಲಿಲ್ಲ. ಒಂದು ರಾತ್ರಿ ಆ ಮನೆ ನಿಗೂಢವಾಗಿ ಸುಟ್ಟು ಹೋಯಿತು ಮತ್ತು ಆಕೆಯ ಶವ ಎಂದಿಗೂ ಸಿಗ್ಲಿಲ್ಲ. ಟೆಡ್ ನೋಡಿದ ಮುಖ ಅದೇ ಮಾಟಗಾತಿಯದ್ದು. ಆ ಪಾಳು ಬಿದ್ದ ಮನೆಯಲ್ಲೇ ಜೀವಿಸ್ತಾ ಇದ್ದಾಳೆ ಎಂದು ನಂಬಲಾಗಿದೆ. ನಂಬರ್ 4, ಕಣ್ಣು ಮಿಟುಕಿಸಿದ ಯೇಸುವಿನ ಪ್ರತಿಮೆ. ಮೆಕ್ಸಿಕೋ 2016 2016ರಲ್ಲಿ ಮೆಕ್ಸಿಕೋದ ಕೊವಾಹಿಲಾಡಿ ಜರಗೋಜಾ ಪಟ್ಟಣದ ಚರ್ಚ್ಗೆ ಪ್ರಾರ್ಥನೆಗೆಂದು ಭೇಟಿ ನೀಡಿದ್ದ ಪ್ರವಾಸಿಗರೊಬ್ಬರು ವಿಡಿಯೋ ಒಂದನ್ನ ಬಿಡುಗಡೆ ಮಾಡಿದ್ರು. ಚರ್ಚ್ನ ಧಾರ್ಮಿಕ ವಿಧಿವಿಧಾನಗಳನ್ನ ಚಿತ್ರೀಕರಿಸುವಾಗ ಕ್ಯಾಮ್ರಾ ಯೇಸುವಿನ ಪ್ರತಿಮೆಯತ್ತ ಹೋದಾಗ ಪ್ರತಿಮೆಯ ಕಣ್ಣುಗಳು ಮಿಟುಕಿಸಿ ಅಲುಗಾಡತೊಡಗಿದವು. ಇದು ನಕಲಿ ವಿಡಿಯೋ ಎಂದು ಕೆಲವರು ವಾದಿಸಿದ್ರು. ಚರ್ಚ್ ನಲ್ಲಿ ಭಾರಿ ವಿವಾದ ಸೃಷ್ಟಿಸಿತು. ನಂತರ ಚರ್ಚ್ ಆಡಳಿತವು ರಹಸ್ಯವಾಗಿ ತನಿಖಾ ತಂಡವನ್ನ ನೇಮಿಸಿ ಪರಿಶೀಲನೆ ನಡೆಸಿತು. ಪ್ರಸ್ತುತ ಆ ಪ್ರತಿಮೆಗೆ ಬೇಲಿ ಹಾಕಲಾಗಿದ್ದು ಸಾರ್ವಜನಿಕರ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಒಂದು ವೇಳೆ ವಿಡಿಯೋ ನಕಲಿಯಾಗಿದ್ರೆ ಚರ್ಚ್ ಇಷ್ಟೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನ ಯಾಕೆ ಕೈಗೊಂಡಿತು ಎಂಬುದು ನಿಗೂಢವಾಗಿದೆ. ನಂಬರ್ 5, ಕಾಡಿನ ನಿಗೂಢ ಆಕೃತಿ. UK 2017 ಜನವರಿ 2017ರಲ್ಲಿ ಗೇಮರ್ಸ್ ರಿವೆಂಜ್ UK ಎಂಬ ಬಳಕೆದಾರನು ಬೈಕ್ ನ ಪರೀಕ್ಷೆಗಾಗಿ ಚಿತ್ರೀಕರಿಸಿದ ವಿಡಿಯೋದಲ್ಲಿ ಭಯಾನಕ ತಿರುವು ಕಂಡು ಬಂತು. ಯುವಕ ರಸ್ತೆಯಲ್ಲಿ ಬೈಕ್ ಓಡಿಸ್ತಾ ಇದ್ದಾಗ ಕ್ಯಾಮ್ರಾದ ಹಿನ್ನೆಲೆಯನ್ನ ಜೂಮ್ ಮಾಡಿದಾಗ ಮರಗಳ ನಡುವಿನಿಂದ ಎತ್ತರದ ಕಪ್ಪು ಆಕೃತಿಯೊಂದು ಹೊರಬರುವುದು ಕಂಡಿತು. ಸುತ್ತಮುತ್ತಲಿನ ವಸ್ತುಗಳಿಗೆ ಹೋಲಿಸಿದ್ರೆ ಅದು ಸಾಮಾನ್ಯ ಮನುಷ್ಯನಿಗಿಂತ ಅತ್ಯಂತ ಎತ್ತರವಾಗಿತ್ತು. ಆ ಆಕೃತಿಯು ಕಾಲ್ಪನಿಕ ಸ್ಲೆಂಡರ್ ಮ್ಯಾನ್
ದೃಶ್ಯಗಳನ್ನ ಹೋಲ್ತಾ ಇತ್ತು ಮತ್ತು ಒಂದು ಕ್ಷಣ ಕ್ಯಾಮ್ರಾದ ದಿಕ್ಕನ್ನೇ ದಿಟ್ಟಿಸಿ ನೋಡಿತು. ಇದು ಇಂಗ್ಲೆಂಡ್ನ ಗ್ರಾಮೀಣ ಭಾಗದಲ್ಲಿ ಅಲೆದಾಡುತ್ತಿರುವ ನಿಜವಾದ ರಾಕ್ಷಸ ಇರಬಹುದು ಎಂದು ಹಲವರು ಶಂಕಿಸ್ತಾ ಇದ್ದಾರೆ. ನಂಬರ್ 6 ರೂಮ್ ನಂಬರ್ 209 2003ರಲ್ಲಿ ಅನಾಮಧೇಯ ಬೊಟಿಕ್ ಹೋಟೆಲ್ ಒಂದರ ಸಿಸಿಟಿವಿ ದೃಶ್ಯಾವಳಿ ಬಿಡುಗಡೆ ಆಯಿತು. ರೂಮ್ ನಂಬರ್ 209 ರಿಂದ ಕಿರುಚಾಟದ ಶಬ್ದ ಬರುತ್ತಿದೆ ಎಂಬ ದೂರಿನ ಮೇರೆಗೆ ಸಿಬ್ಬಂದಿಯೊಬ್ಬರನ್ನ ತನಿಖೆಗೆ ಕಳಿಸಲಾಯಿತು. ಆಶ್ಚರ್ಯವೆಂದರೆ ಹೋಟೆಲ್ ಪಟ್ಟಿಯ ಪ್ರಕಾರ ಆ ಕೋಣೆಯಲ್ಲಿ ಯಾರು ಕೂಡ ಉಳ್ಕೊಂಡಿರ್ಲಿಲ್ಲ. ಆ ವ್ಯಕ್ತಿ ಬಾಗಿಲ ಬಳಿ ಹೋಗುತ್ತಿದ್ದಂತೆ ಒಳಗಿನಿಂದ ಜೋರಾದ ಕಿರುಚಾಟ ಕೇಳಿ ಬಂತು. ಪೊಲೀಸರು ಬರ್ತಾ ಇದ್ದಾರೆ, ಒಳಗಡೆ ಹೋಗ್ಬೇಡ ಎಂದು ಸಹೋದ್ಯೋಗಿ ಎಷ್ಟೇ ಹೇಳಿದ್ರು ಆತ ಬಾಗಿಲನ್ನ ತೆರೆದು ಒಳಗೆ ಹೋದ. ಆತ ಒಳಗೆ ಹೋದ ಕೆಲವೇ ಕ್ಷಣಗಳಲ್ಲಿ ವಿಚಿತ್ರವಾದ ದೆವ್ವದಂತ ಆಕೃತಿಯೊಂದು ಕೋಣೆಯಿಂದ ಹೊರಬರುವುದು ಕ್ಯಾಮೆರಾದಲ್ಲಿ ಸೆರೆಯಾಯಿತು ಮತ್ತು ಕಾರಿಡಾರ್ ಲೈಟ್ಗಳು ಮಿನುಗತೊಡಗಿದವು. ಸಿಬ್ಬಂದಿ ಹೊರಬಂದಾಗ ಸಂಪೂರ್ಣ ಗೊಂದಲದಲ್ಲಿದ್ದ. ಕೋಣೆಯಲ್ಲಿ ಯಾರು ಇರಲಿಲ್ಲ, ಆದ್ರೆ ಅಲ್ಲಿದ್ದ ವಸ್ತುಗಳೆಲ್ಲ ಅಸ್ತವ್ಯಸ್ತವಾಗಿ ಬಿದ್ದಿದ್ದವು. ಶವರ್ ಚಾಲನೆಯಲ್ಲಿತ್ತು ಮತ್ತು ಕಾರ್ಪೆಟ್ ಹರಿದು ಹೋಗಿತ್ತು. ಇಂದಿಗೂ ಆ ಕೋಣೆಯ ಸುತ್ತಮುತ್ತ ಕಿರಿಚಾಟಗಳು ಕೇಳಿ ಬರುತ್ತವೆ ಎಂಬ ದೂರುಗಳಿವೆ. ನಂಬರ್ 7 ಗಾಳಿಯಲ್ಲಿ ನಿಂತ ಹಕ್ಕಿ ಫೆಬ್ರವರಿ 2023ರಲ್ಲಿ ಗಾಳಿಯಲ್ಲೇ ಮಂಜುಗಡ್ಡೆಯಂತೆ ಸ್ಥಿರವಾಗಿ ನಿಂತಿದ್ದ ಕಪ್ಪು ಹಕ್ಕಿಯ ವಿಡಿಯೋ ವೈರಲ್ ಆಯಿತು. ಆರಂಭದಲ್ಲಿ ಅದು ಗಾಳಿಯ ವೇಗಕ್ಕೆ ತಕ್ಕಂತೆ ಹಾರುತ್ತಿದೆ ಎಂದು ಭಾವಿಸಲಾಗಿತ್ತು. ಆದ್ರೆ ಹತ್ತಿರದಿಂದ ನೋಡಿದಾಗ ಹಕ್ಕಿಯ ರೆಕ್ಕೆಗಳಾಗಲಿ ದೇಹವಾಗಲಿ ಕಿಂಚಿತ್ತೂ ಅಲುಗಾಡುತ್ತಾ ಇರಲಿಲ್ಲ. ಅದು ಆಕಾಶದಲ್ಲಿ ಅಂಟಿಕೊಂಡಂತೆ ಇತ್ತು. ತಂತಿಗೆ ಸಿಲುಕಿರಬಹುದು ಎಂಬ ಊಹೆಯನ್ನ ತಳ್ಳಿ ಹಾಕಲಾಯಿತು, ಯಾಕಂದ್ರೆ ಅದರ ಸುತ್ತ ಏನೂ ಇರಲಿಲ್ಲ. ಇದೇ ರೀತಿಯ ವಿಮಾನಗಳು ಗಾಳಿಯಲ್ಲಿ ನಿಂತಿರುವ ದೃಶ್ಯಗಳು ದಾಖಲಾಗಿದ್ದು ನಾವೆಲ್ಲರೂ ಯಾವುದೋ ಒಂದು ಕಂಪ್ಯೂಟರ್ ಸಿಮ್ಯುಲೇಷನ್ ಅಲ್ಲಿ ಬದುಕ್ತಾ ಇದ್ದೀವಿ ಎಂಬುದಕ್ಕೆ ಇದು ಪುರಾವೆ ಎಂದು ಕೆಲವರು ವಾದಿಸ್ತಾರೆ. ಅಂದ್ರೆ ಅವರೆಲ್ಲರ ಪ್ರಕಾರ ನಾವೆಲ್ಲ ಒಂದು ಕಂಪ್ಯೂಟರ್ ನಲ್ಲಿರುವ ಗೇಮ್ ನಲ್ಲಿದ್ದೀವಿ. ನಂಬರ್ 8 ಎಲಿಸಾ ಲ್ಯಾಮ್ ನಿಗೂಢ ಸಾವು ಜನವರಿ 31, 2013ರಂದು ಲಾಸ್ ಏಂಜಲೀಸ್ನ ಕುಖ್ಯಾತ ಸೆಸಿಲ್ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದ 20 ವರ್ಷದ ಕೆನಡಾ ವಿದ್ಯಾರ್ಥಿನಿ ಎಲಿಸಾ ಲ್ಯಾಮ್ ನಿಗೂಢವಾಗಿ ಕಣ್ಮರೆಯಾದ್ಲು. ಆಕೆಯ ಸುಳಿವೇ ಸಿಗದಿದ್ದಾಗ ಪೊಲೀಸರು ಹೋಟೆಲ್ನಲ್ಲಿರುವ ಲಿಫ್ಟ್ನ ಸಿಸಿಟಿವಿ ದೃಶ್ಯಾವಳಿಯನ್ನ ಇಂಟರ್ನೆಟ್ ನಲ್ಲಿ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಎಲಿಸಾಳ ನಡವಳಿಕೆ ಅತ್ಯಂತ ವಿಚಿತ್ರವಾಗಿತ್ತು. ಆಕೆ ಲಿಫ್ಟ್ನ ಬಟನ್ಗಳನ್ನ ಒತ್ತಿ ಬಾಗಿಲು ಮುಚ್ಚಲು ಕಾಯ್ತಾ ಇದ್ಲು. ನಂತರ ಕಾರಿಡಾರ್ಗೆ ಇಣುಕಿ ನೋಡಿ ಗೋಡೆಗೆ ಅಂಟಿಕೊಂಡು ನಿಂತಳು. ನಂತರ ಅದೃಶ್ಯ ವ್ಯಕ್ತಿಯೊಂದಿಗೆ ಸನ್ನೆಗಳ ಮೂಲಕ ಮಾತನಾಡುತ್ತಿರುವಂತೆ ಆಕೆ ವರ್ತಿಸಿ ನಂತರ ಕಣ್ಮರೆಯಾದ್ಲು. ಕೆಲವು ದಿನಗಳ ನಂತರ ಹೋಟೆಲ್ನ ನೀರಿನಲ್ಲಿ ದುರ್ವಾಸನೆ ಬರುತ್ತಿದೆ ಎಂಬ ದೂರು ಬಂದಾಗ ಮೇಲ್ಚಾವಣಿಯ ನೀರಿನ ಟ್ಯಾಂಕ್ ನಲ್ಲಿ ಎಲಿಸಾಳ ಶವ ಪತ್ತೆಯಾಯಿತು. ಕೀ ಮತ್ತು ಏಣಿ ಇಲ್ಲದೆ ಆಕೆ ಬೀಗ ಹಾಕಿದ ಟ್ಯಾಂಕ್ ನ ಒಳಗಡೆ ಹೇಗೆ ಹೋದಳು ಎಂಬುದು ಇಂದಿಗೂ ನಿಗೂಢ. ಇದ್ರ ಬಗ್ಗೆ ನಾನು ಒಂದು ಡೀಟೇಲ್ ವಿಡಿಯೋವನ್ನ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡಬಹುದು. ನಂಬರ್ 9 ಅಕ್ಟೋಬರ್ 14, 2009ರಂದು ಹೋಟೆಲ್ ಒಂದರ ಇಬ್ಬರು ಅತಿಥಿಗಳು ಕಟ್ಟಡದ ಮೇಲೆ ಶಬ್ದವಿಲ್ಲದೆ ತೇಲುತ್ತಿದ್ದ ಬೃಹತ್ ತ್ರಿಕೋನಾಕಾರದ ನಿಗೂಢ ವಸ್ತುವನ್ನ ಅಂದ್ರೆ UFO ಅನ್ನ ಕಂಡರು. ಅವರು ದೂರು ನೀಡಿದ ಕೆಲವೇ ಕ್ಷಣಗಳಲ್ಲಿ ಕಪ್ಪು ಸೂಟ್ ಧರಿಸಿದ ಇಬ್ಬರು ವಿಚಿತ್ರ ವ್ಯಕ್ತಿಗಳು ಹೋಟೆಲ್ಗೆ ಬಂದರು. ಲಾಬಿಯ ಸಿಸಿಟಿವಿಯಲ್ಲಿ ಸರಿಯಾದ ಅವರ ನಡವಳಿಕೆ ಅತ್ಯಂತ ಯಾಂತ್ರಿಕವಾಗಿತ್ತು. ಅವ್ರಿಗೆ ಹುಬ್ಬುಗಳಾಗಲಿ ಕಣ್ಣು ರೆಪ್ಪೆಗಳಾಗಲಿ ಇರಲಿಲ್ಲ. ಅವರು ತಲೆಗೆ ವಿಗ್ ಧರಿಸಿದಂತಿದ್ರು ಮತ್ತು ಅವರ ದೊಡ್ಡ ನೀಲಿ ಕಣ್ಣುಗಳು ಒಮ್ಮೆಯೂ ಮಿಟುಕಿಸ್ತಾ ಇರಲಿಲ್ಲ. ಎಡಭಾಗದಲ್ಲಿದ್ದ ವ್ಯಕ್ತಿಗೆ ಸರಿಯಾಗಿ ನಡೆಯಲು ಕೂಡ ಬರ್ತಾ ಇರಲಿಲ್ಲ. ಅವರು ಸರ್ಕಾರಿ ಏಜೆಂಟರೋ ಅಥವಾ ಅನ್ಯಗ್ರಹ ಜೀವಿಗಳ ಕುರುಹುಗಳನ್ನ ಅಳಿಸಲು ಬಂದ ಏಲಿಯನ್ಗಳು ಎಂಬುದು ಇದುವರೆಗೂ ಸ್ಪಷ್ಟವಾಗಿಲ್ಲ. ನಂಬರ್ 10 ಮೋಡಗಳ ನಡುವೆ ತೇಲುವ ನಗರ 2015ರಲ್ಲಿ ಚೀನಾದ ಗುವಾಂಗ್ಡಾಂಗ್ ಪ್ರಾಂತ್ಯದ ಪೋಷನ್ ನಗರದ ಜನರು ಆಕಾಶದಲ್ಲಿ ಮೋಡಗಳ ನಡುವೆ ತೇಲುತ್ತಿದ್ದ ಗಗನಚುಂಬಿ ಕಟ್ಟಡಗಳ ನಗರವನ್ನ ಕಂಡು ಎಲ್ಲರೂ ದಂಗಾದರು. ಸಾವಿರಾರು ಜನರು ಆ ದೃಶ್ಯವನ್ನ ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿದ್ರು. ಇದು ನಾಸಾದ ಪ್ರಾಜೆಕ್ಟ್ ಬ್ಲೂ ಬೀಮ್ ಎಂಬ ಅತ್ಯಾಧುನಿಕ ಹೋಲೋಗ್ರಾಮ್ ತಂತ್ರಜ್ಞಾನದ ಪರೀಕ್ಷೆ ಎಂದು ಕೆಲವರು ಹೇಳಿದ್ರು. ಇನ್ನು ಕೆಲವರು ಇದು ಮತ್ತೊಂದು ಪ್ಯಾರಲಲ್ ಯೂನಿವರ್ಸ್ಗೆ ತೆರೆದುಕೊಂಡ ಹೆಬ್ಬಾಗಿಲು ಎಂದು ತುಂಬಾ ಜನ ನಂಬಿದ್ರು. 2011ರಲ್ಲೂ ಚೀನಾದ ಹನುಯಿ ಪ್ರಾಂತ್ಯದಲ್ಲಿ ಇಂತಹದೇ ದೃಶ್ಯ ಕಂಡಿತು. ಇವು ಕೇವಲ ವಾತಾವರಣದ ಭ್ರಮೆಗಳೇ ಅಥವಾ ನಮ್ಮಿಂದ ಮುಚ್ಚಿಡಲಾಗಿರುವ ಬೇರೆ ಪ್ರಪಂಚದ ರಹಸ್ಯಗಳೇ ಎಂಬುದು ಇಂದಿಗೂ ಉತ್ತರವಿಲ್ಲದ ಪ್ರಶ್ನೆಯಾಗಿದೆ. ಸಮುದ್ರದ ಮೇಲೆ ಸೂರ್ಯದೇವನ ರಥ. ಈ ಮಧ್ಯೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನೀವು ಕೂಡ ಈ ವಿಡಿಯೋವನ್ನ ನೋಡಿರಬಹುದು. ಈ ವಿಡಿಯೋದಲ್ಲಿ ಸಮುದ್ರದ ಮೇಲೆ ಸೂರ್ಯದೇವನ ರಥ ಚಲಿಸ್ತಾ ಇರುವಂತೆ ನಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ. ಇದು ಇಂಡೋನೇಷ್ಯಾದಲ್ಲಿ ಕಂಡು ಬಂದ ದೃಶ್ಯವಂತೆ. ಕೆಲವರು ಇದೊಂದು 3D ಆನಿಮೇಟೆಡ್ ವಿಡಿಯೋ ಇರಬಹುದು ಅಂತಾರೆ. ಇನ್ನು ಕೆಲವರು ಇದೊಂದು AI ವಿಡಿಯೋ ಅಥವಾ ಇಲ್ಯೂಷನ್ ವಿಡಿಯೋ ಇರಬಹುದು ಅಂತ ಹೇಳ್ತಾರೆ. ಆದ್ರೆ ಇಂಡೋನೇಷ್ಯಾದಲ್ಲಿ ಮಾತ್ರ ಇದನ್ನ ಸೂರ್ಯದೇವನ ರಥ ಎಂದು ತುಂಬಾ ಜನ ನಂಬ್ತಿದ್ದಾರೆ. ಈ ವಿಡಿಯೋವನ್ನ ನೀವು ತುಂಬಾ ಗಮನವಿಟ್ಟು ನೋಡಿದ್ರೆ ಸಮುದ್ರ
ಸಮುದ್ರದ ಮೇಲೆ ತುಂಬಾನೇ ಬಲವಾಗಿ ಗಾಳಿ ಬೀಸುತ್ತೆ, ಆದ್ರೆ ಈ ರಥ ತುಂಬಾನೇ ಶಾಂತವಾಗಿದೆ, ಸ್ವಲ್ಪನೂ ಶೇಕ್ ಆಗದೆ ಮುಂದೆ ಹೋಗ್ತಿದೆ. ಅಂದ್ರೆ ತುಂಬಾನೇ ಆರ್ಟಿಫಿಷಿಯಲ್ ಆಗಿದ್ದು ಕಾಣ್ತಿದೆ. ನನಗೆ ಇದೊಂದು ಆನಿಮೇಟೆಡ್ ಅಂತ ಅನಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.